ಮುಖಂಡರೆ ಹಾಗೂ ಆತ್ಮೀಯರು ಬಹಳ ಚಿರಪರಿಚಿತರು ಆಗಿರ್ತಕ್ಕಂಥ ನಮ್ಮ ಕೃಷಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪನವರೇ, ಇವತ್ತು ನಾವು ಏನೇ ಮಾಡಿದ್ರು ಮಳೆಯಲ್ಲಿ ಮುಂಚೆ ಕಳೆದಂಗೆ ಆಗ್ತಾ ಇದೆ. ಯಾಕೆಂದರೆ ರೈತರ ಪರಿಸ್ಥಿತಿ ಬಗ್ಗೆ ನಮ್ಮ ಹಲವಾರು ಮುಖಂಡರು ಹಲವಾರು ವಿಚಾರಗಳನ್ನು ಹೇಳಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಇನ್ನೂ ಸಹ ಬಲವಾಗಿರ್ತಕ್ಕಂಥ ಒಗ್ಗಟ್ಟು ಬೇಕು ನಮ್ಮ ರೈತರಲ್ಲಿ. ಯಾಕೆಂದರೆ ಇವತ್ತು ನಮ್ಮ ರೈತರಲ್ಲಿ ಇಲ್ಲಿ ಬಂದಿರತಕ್ಕಂಥ ಮುಖಂಡರು ಯಾರು ಬೇದಾರ ಪಡ್ಕೋಬಾರ್ದು. ದಯವಿಟ್ಟು ಹಸಿರು ಟವಲ್ ಹಾಕ್ಕೊಂಬರ್ಬೇಕು. ದಯವಿಟ್ಟು ಎಲ್ಲ ರೈತರು ಹಸಿರು ಟವಲ್ ಹಾಕ್ಕೊಂಬರ್ಬೇಕು. ಯಾಕೆ ನಮಗೆ ನಾಲ್ಕು ಹಸಿರು ಟವಲ್ ಹಾಕ್ಕೊಂಬರಕ್ಕೆ ನೀವು ಯಾರಿಗೆ ಬೇಕು ಅವ್ರಿಗೆ ನಾವು ಖಂಡಿತ ನಾವು ಕೊಡ್ತೀನಿ. ನೀವು ಸಿಗಾರ್ಬರ್ಗೆ ಬನ್ನಿ, ಹಸಿರು ಟವಲ್ ಯಾರಿಗೆ ಬೇಕು ನಾವು ಕೊಡ್ತೇನೆ ಬನ್ನಿ. ಸುಮಾರು ಜನ ತಮ್ಮೂರು ಹಸಿರು ಟವಲ್ ಕೊಡ್ಸಿದ್ದೀನಿ. ಇವತ್ತು ನನ್ನ ಸ್ನೇಹಿತರು ಇವ್ರು ಬಂದರು, ಬಾರಪ್ಪ ಟವಲ್ ಐತೆ ನಮ್ಮನ್ನು ಹಾಕ್ಸ್ಕೊಂಬಂದಿನಿ. ಯಾಕೆಂದರೆ ಕಷ್ಟ ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಹಲವಾರು ಕಡೆ ಕಟ್ ಮಾಡ್ತಾರೆ. ಒಂದು ಟವಲ್ ಕಡೆ ಕಿಮ್ಮತ್ತಿಲ್ಲ ನಮ್ಮ ರೈತರಿಗೆ. ಯಾರು ಹಾಕೋ ಸರ್ಕಿ ಟವಲ್ ಹಾಕಿ ಹಾಕೋವಿ, ಒಂದು ಟವಲ್ ಹಾಕಿ ಬೆಲೆ ಇರಲ್ವಾ? ಒಂದು 4 ವರ್ಷ ಹಿರಿಕೆರೆ ತಾಲೂಕಿನಲ್ಲಿ ಮದುವೆ ಆಗಿದೆ. ನನ್ನ ಟವಲ್ ನೋಡಿ ಎಷ್ಟೋ ಜನ ಗೌರವ ಕೊಡ್ತಾರೆ ಹಿರಿಕೆರೆ ತಾಲೂಕಿನಲ್ಲಿ. ಯಾಕೆಂದರೆ ತಾಲೂಕು ಆಫೀಸಿಗೆ ಹೋಗಿ ನೀವು ಬೇಡ ಒಂದು ಏನೇ ಆಫೀಸಿಗೆ ಹೋಗಿ ಒಂದು ಸ್ಟೇಷನ್ಗೆ ಹೋಗಿ ನಮ್ಮ ಟವಲ್ಲಿಗೆ ಇರ್ತಕ್ಕಂಥ ಬೆಲೆ ಇವತ್ತು ಯಾವ ಟವಲ್ಲಿಗೆ ಐತೆ ಅಂತ ಹೇಳಿದ್ರೆ ಅವ್ರು ನಾವು ಮಾತಾಡ್ತಾ ಕೇಳಬೇಕಂತ ನಾನು. ಯಾಕಂದರೆ ಒಂದು ರೈತ ಮುಖಂಡರು ಹೇಳಿದ್ರೆ ಗೆಲ್ಗೆಂತ ಹೋದರೆ ಕೋಟಿಗಿಟ್ಲ ಇದ್ದಾವೆ. ಆದರೆ ಇನ್ನು ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ರೈತರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎದುರಿಸೋಣ. ಆ ಪರಮಾತ್ಮ ಶಕ್ತಿ ನಮಗೆ ಕೊಡಲಿ. ಇವತ್ತು ಭಾಗ್ಯನ ಅರ್ಪಿಸ್ತಕ್ಕಂಥ ಶುಭ ಸಂದರ್ಭದಲ್ಲಿ ಆ ಪರಮಾತ್ಮನ ಬೇಡ್ಕೊಂತ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ರೈತ ಬಾಂಧವರೇ, ಇವತ್ತು ಏನು ನಮ್ಮ ಈಶ್ವರ ಸಂತೋಷ್ ಅವರು ಈ ಕಾರ್ಯಕ್ರಮನ ರೂಪರೇಷ ರೆಡಿ ಮಾಡಿ ಹಮ್ಮಿಕೊಂಡಿದ್ದಾರೆ. ಪೂರ ದುಃಖ ಮತ್ತು ದುಮ್ಮಾನಗಳು ಇದ್ರ ಹಿಂದೆ ಅಡಗಿದೆ. ಯಾಕೆಂತ ಹೇಳಿದರೆ ಸಂತೋಷದ ವಿಚಾರ ಕೆರೆ ತುಂಬಿರ್ಬೋದು. ಅದ್ರ ಹಿಂದೆ ಇರ್ತಕ್ಕಂಥ ವಿಷಯ ಏನಂತ ಹೇಳಿದರೆ, ಇವತ್ತು ಈ ಭಾಗದಲ್ಲಿ 106 ಎಕರೆನಲ್ಲಿ ಏನು ಬೆಳೆದಿರ್ತಕ್ಕಂಥ ಅಡಿಕೆ ತೋಟದ ಮೇಲೆ ಬೆಳೆಗಳ ಮೇಲೆ ಏನು ಹೈಟೆನ್ಷನ್ ಪವರ್ ಲೈನ್ ಹೋಗ್ತಾ ಇದೆ. ನಾವು ರೈಲು ಬಂದಾಗ ವಿರೋಧ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಇವತ್ತು ಒಗ್ಗಟ್ಟಿನ ಒಂದು ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು. ನಮ್ಮ ತಾಲೂಕಲ್ಲಿ ಏನು ಬಂದರೂ ನಾವು ಮಾಡಲಿಕ್ಕೆ ಅಂತ ವಿರೋಧ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಡ್ತಿದ್ದಂಗೆ ನೀವೇನು ಕೈ ಬಿಡ್ತಿರಲ್ಲ, ಅದಕ್ಕೆ ನಮ್ಮ ವಿರೋಧ. ನೀವೇನು ಆರಂಭ ಚೂರತ್ವ ಮಾಡಿ ಲಾಸ್ಟಿಗೆ ಅವರಿಗೆ ನೋವು ಅವರ ಕಷ್ಟ ಕಾರ್ಪಣ್ಯಗಳನ್ನ ಕೇಳದೆ ಕೈ ಬಿಡ್ತಿರಲ್ಲ, ಅದಕ್ಕೆ ಈ ತಾಲೂಕಲ್ಲಿ ನೀವು 4 ಸರಿ ಅಲ್ಲ 40 ಸರಿ ಮುಖ್ಯಮಂತ್ರಿಗಳಾದರೂ ನಿಮ್ಮನ್ನು ನಾವು ಖಂಡಿಸ್ತೀವಿ. ಯಾಕೆಂದರೆ ನಮಗೆ ಹೆಮ್ಮೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆದಂಥ ಕ್ಷೇತ್ರ ನಮ್ಮದು, ವಿರೋಧ ಪಕ್ಷದ ನಾಯಕರಾದಂಥ ಕ್ಷೇತ್ರ ನಮ್ಮದು, ಉಪಮುಖ್ಯಮಂತ್ರಿ ಆದಂಥ ಕ್ಷೇತ್ರ ನಮ್ಮದು ಅಂತ ಹೇಳಿ ನಮಗೆ ಭಾಳ ಅಭಿಮಾನ ಇದೆ. ಜಾತ್ಯತೀತವಾಗಿ ಅಭಿಮಾನನ ನಾವು ವ್ಯಕ್ತಪಡಿಸಿದ್ರು ಸಹ ನಿಮ್ಮ ಏನು ನೀತಿ ನಿಯಮಗಳಿದಾವಲ್ಲ ಅವನ್ನ ನಾವು ಖಂಡಿಸಬೇಕಾದಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೇವೆ. ನಾವು ಇಲ್ಲಿ ಯಾವುದೇ ಜಾತಿ ಮತಗಳನ್ನ ಪಂಥಗಳನ್ನ ಮಾಡ್ದೇನೆ ಎಲ್ಲರೂ ನಿಮಗೆ ಸಹಕಾರ ಕೊಟ್ಟಿದ್ದರಿಂದ ನೀವು ಮುಖ್ಯಮಂತ್ರಿಗಳಾಗಲಿಕ್ಕೆ ಇಲ್ಲಿಂದ ಬೆಂಗಳೂರು ತನಕ ಜನ ಪಾದಯಾತ್ರೆ ಮೂಲಕ ಹೋರಾಟ ಮಾಡಿ ನಿಮ್ಮನ್ನು ಏನು ಯಾವ ಗದ್ದಿಗೆನಲ್ಲಿ ರಾಜ್ಯದ ಅತ್ಯುನ್ನತ ಸ್ಥಾನಕ್ಕೆ ಏರ್ಬೇಕಾಯಿತು ಅದನ್ನೆಲ್ಲ ಏರ್ಸಾಗಿದೆ. ಆದರೆ ಇವತ್ತು ನೀವು ಮಂಡೆ ಹಠ ಮಾಡ್ತಾಯಿದ್ದೀರಲ್ಲ, ನೀವು ಬಗರು ಕಂಪದಲ್ಲಿ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಹೈಟೆನ್ಷನ್ ಲೈನ್ ಒಯ್ಯಿರಿ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಆ ಜಿದ್ದಿದೆಯಲ್ಲ, ದ್ವೇಷ ಮಾಡೋಂಥ ಅಸೂಯೆ ಇದೆಯಲ್ಲ, ಇದು ನಿಮ್ಮನ್ನು ಆ ಗಂಗಾ ಮಾತೆ ನಿಮ್ಮನ್ನು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಇವತ್ತು ನಾವು ಆ ಮೂಲಕನಾದರೂ ನಿಮಗೆ ಮನವರಿಕೆ ಆಗಲಿ ಅಂತೇಳಿ ಈ ಕಾರ್ಯಕ್ರಮ ರೂಪಿಸಿದ್ರೆ ಮೊನ್ನೆದು. ಇವತ್ತು ರೈಲ್ ಮಾಡಬೇಕಾದ್ರೆ ಅದಕ್ಕೆ ಹೋರಾಟ ಮಾಡಬೇಕಾದ್ರೆ ಭಾಳ ಜನ ನಮ್ಮನ್ನು ವಿರೋಧ ಮಾಡಿದರು. ಆಗ ಕೆಲಸಕ್ಕೆ ಕಲ್ಲು ಹಾಕ್ತಾರೆ ಇವರು ಅಂತ ನೋಡಿ. ನಮ್ಮ ಮಮತಮ್ಮರು ರೈತ ಸಂಘದ ಹೋರಾಟಗಾರ್ತಿಯಾಗಿದ್ದರು ಸಹ ಅವರು ಕೇಳದೇ ಇರೋ ಓಡಾಡದೇ ಇರೋ ಡೆಲ್ಲಿ ತನಕ ಹೋಗಿ ಬಂದಿದ್ದಾರೆ. ಇಲ್ಲಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಈರಪ್ಪನವರು ಬಂಡಿ ಈರಪ್ಪನವರು ಜಿಲ್ಲಾ ಮಟ್ಟದ ನಮ್ಮ ರಾಜ್ಯದ ನಾಯಕರು ರೈತ ಸಂಘ. ಯಾಕೆ ಅಂತ ಹೇಳಿದರೆ ಯಾಕೆ ಈಗ ಅನಿವಾರ್ಯವಾಗಿ ಈ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದರೆ, ಕಷ್ಟ ಬಂದಾಗ ಒಬ್ಬನಿಂದ ಏನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಬಂದಾಗ ಒಬ್ಬನೇ ನಿಂತು ಎದುರಿಸಕ್ಕೆ ಸಾಧ್ಯ ಇಲ್ಲ. ಒಂದು ಸಂಘಟಿತ ಹೋರಾಟ ಅನ್ನೋದಿದ್ರೆ ಆವಾಗ ನಾವು ನ್ಯಾಯ ಪಡೀಲಿಕ್ಕೆ ಅವಕಾಶ ಆಗ್ತಾಯಿದೆ ಅಂತೇಳಿ ಅವ್ರ ಮನೆ ಮಠ ಕೆಲಸಗಳೆಲ್ಲ ನಮ್ಮ ರಾಜಣ್ಣರು ಇರ್ಬೋದು, ಪುಟ್ಟನಗೌಡರು ಇರ್ಬೋದು, ನಮ್ಮ ಪಾಟೀಲ್ ಇರ್ಬೋದು, ಎಲ್ಲರೂ ಸಹ ನಮ್ಮ ಮನೆ ಮಠ ಕೆಲಸಗಳನ್ನ ಬದಿಗಿಟ್ಟು ಈ ಹೋರಾಟಕ್ಕೆ ಮುಂದೆ ಬಂದಿದ್ದಾರೆ. ಅಂದರೆ ಅವ್ರ ಮನೆ ಕೆಲಸಗಳಿಗೆ ಏನೂ ಇಲ್ಲ. ಅವ್ರ ಕೆಲಸಗಳು ಕಚೇರಿಗೆ ಹೋದರೆ 5 ನಿಮಿಷದ ಕೆಲಸ ಆಗ್ತವೆ, ಮತ್ತೆ ಅವ್ರು ಕೆಲಸ ಮಾಡೋದು. ಆದರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕಷ್ಟಗಳು, ರೈತರ ಕಷ್ಟಗಳ ಬಗ್ಗೆ ಮೊನ್ನೆ ಜೋಳ ಭತ್ತ ಮೆಳಿಕೆ ಆಯಿತು ನೋಡಿ. ನಮ್ಮ ರಮೇಶ್ ಅಂತ ವ್ಯಾಪಾರಸ್ಥ ಇದ್ದಿದ್ರೆ ಎಷ್ಟು ಬೇಗ ಲೋಡ್ ತುಂಬ್ತಿದ್ದ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವ್ನು ನಾನು ನೆನೆಸ್ದೆ ಮೊನ್ನೆ. ಯಾಕೆಂದರೆ ಅವರು ಒಬ್ಬ ರೈತಾಪಿ ವರ್ಗದಿಂದ ಬಂದರೂ ಸಹ ವ್ಯಾಪಾರಸ್ಥಾಗಿ ಹಿಂದೆ
2014ರಲ್ಲಿ ಮಳೆ ಬಂತು. ಅವಾಗ ಅಪರಪ್ಪ ಭಾಗದಲ್ಲಿ ಭಕ್ತಗಳು ಬೆಳಗ್ಗೆ ಆಗೋಂಥ ಪರಿಸ್ಥಿತಿ ಬಂದಾಗ ಒಂದು ದಿವಸ ನಿಲ್ಲಿಸ್ತೀನಿ ಲೋಡ್ ಗಟ್ಟಲೆ ಭತ್ತ ಚಿತ್ರದುರ್ಗಕ್ಕೆ ಮತ್ತು ದಾವಣಗೆರೆಗೆ ಹೋಯ್ತು. ಇದು ಇಂಥ ಒಬ್ಬ ವ್ಯವಹಾರಸ್ಥ ಬೇಕು ನಮಗೆ. ಇವತ್ತು ನಮ್ಮ ಸಂತೋಷನ ವ್ಯವಹಾರಸ್ಥ ರೈತ ಆಗಿ ವ್ಯವಸ್ಥಾಗಿ ಇವತ್ತು ಹಂಗೆ ಕಳಿಸಿದ್ದಾರೆ. ಆದರೂ ಬೆಳೆದಿರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಇವತ್ತು ರೈತರನ್ನ ನೋಡ್ಲಿಕ್ಕೆ ಆಗಲಿಲ್ಲ. ನಮ್ಮ MLA MP ಅವರು ಬೇಕಾದಷ್ಟು ಅಗರ್ಭ ಶ್ರೀಮಂತರಿದ್ದಾರೆ. ಯಾಕೆಂದರೆ ಇವತ್ತೆಲ್ಲ ಇದೆ ಅವರಿಗೆ. ಒಬ್ಬ ರೈತನಿಗೆ ಆ ಜೋಳ ನೋಡಿದಾಗ ಒಂದು 10,000 ರೂಪಾಯಿ ಕೊಡಬೇಕು ಅನ್ನೋ ಆ ಮನಸ್ಥಿತಿ ಬರಲಿಲ್ಲಲ್ಲ ಅನ್ನೋದೇ ನಮಗೆ ದುಃಖ. ಯಾಕೆಂದರೆ ಅವನು ತಾರ್ಪಾಲ್ ತಂದಿದ್ದಾನೆ 3,000 ರೂಪಾಯಿ ಕೊಟ್ಟು, ಅವನು ಆಳುಗಳನ್ನ 500 ರೂಪಾಯಿ ಒಬ್ಬ ಆಳಿಗೆ ಕೊಟ್ಟು ಹಗಲು ರಾತ್ರಿಗೆ 1,000 ರೂಪಾಯಿ ಕೊಟ್ಟು ಕಾಯ್ಕಂತ ಆ ಮಳೆಯಲ್ಲಿ ನಿಂತಿದ್ದಾನೆ. ಜೋಳ ಎಲ್ಲ ಆ ಮುಚ್ಚಿದ್ರು ಸಹ ಬೆಳಗ್ಗೆ ಬಂದಿದೆ. ದುರಂತ ಏನಂತ ಹೇಳಿದ್ರೆ ನಾನು ಏನು ಅವ್ರಿಗೆ ಸಹಾಯ ಮಾಡ್ತೀನಿ, ಸಹಾಯ ಜಾಸ್ತಿ ಅನ್ನೋದೇ ಇಂಪಾರ್ಟೆಂಟ್. ಆದ್ದರಿಂದ ನಾನು ಕೊನೆ ಅಂತ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಅಧಿಕಾರ ಹಿಡೀರಿ, ಯಾರೇ ಇರಲಿ, ಸಣ್ಣದೋ ದೊಡ್ಡದೋ, ಅಧಿಕಾರ ಇದ್ದರೆ ಅಧಿಕಾರಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ ಅಂದರೆ ನಿಮ್ಮ ಕೇಳ್ತಾನೆ, ವಿಷಯ ಕೇಳ್ತಾನೆ. ನೀವು ಅಧಿಕಾರ ಹಿಡಿದೇ ಹೊರತು ನೀವೇನು ಸಾಧಿಸೋಕ್ಕಾಗಲ್ಲ. ಇವತ್ತು ನಾನು ಕೃಷಿ ಸಮಾಜ ಇರೋದ್ರಿಂದ ತಹಸೀಲ್ದಾರ್ಗೆ ಮಾತಾಡೋಕ್ಕಾದ್ರು, ಡಿಸಿಂದ ಮಾತಾಡೋಕ್ಕಾದ್ರು, ಇನ್ನೊಂದು ಮಾತಾಡೋಕ್ಕಾದ್ರು. ಆದ್ದರಿಂದ ನೀವು ಸೊಸೈಟಿ ಹಿಡಿತೀರೋ, ಗ್ರಾಮ ಪಂಚಾಯತಿ ಹಿಡಿತೀರೋ, ಜಿಲ್ಲಾ ಪಂಚಾಯತಿ ಹಿಡಿತೀರೋ, ತಾಲೂಕು ಪಂಚಾಯತಿ ಹಿಡಿತೀರೋ, ಯಾವುದೋ ಒಂದು ಊರ ಇರೋ ಸಹಕಾರ ಸಂಘ ಆಡಿದ್ದೀರಿ, ಮೆಂಬರ್ ಆಗ್ತೀರಿ, ಸಂಘರು ಇಲ್ಲಿ ಬರ್ರಿ. ಯಾಕೆಂದರೆ ಎಲ್ಲವೂ ಇರ್ತಕ್ಕಂಥದ್ದು ರೈತ ಸಂಘದ ಆಧಾರಿತ ಸಂಸ್ಥೆಗಳೇ ಆಗಿರೋದ್ರಿಂದ ಸಂಘಟನೆಯವರು ಮುಂಚೂಣಿ ಬರ್ರಿ. ಅದರಿಂದ ನಾವು ಜನರಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಷ್ಟು ಹೋರಾಟ ಮಾಡಿದ್ರು ಆ ಅಧಿಕಾರಸ್ಥರ ಕೈಯಿಂದನೇ ಕೆಲಸ ಮಾಡಿಸಬೇಕಾಗಿರೋದ್ರಿಂದ ನಾವು ಅಲ್ಲಿ ಬರಬೇಕು ಅಂತೇಳಿ ಇಲ್ಲೆಲ್ಲ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿರೋದ್ರಿಂದ ತಮ್ಮೆಲ್ಲರಿಗೂ ಒಂದು ಅಕ್ಕ ತಾಯಿ